ದರ್ಜೆ ಕಾಲೇಜಿನಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸುರವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಹಾಲಪ್ಪ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಮುರಳೀಧರ್ ಹಾಲಪ್ಪನವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಹಾಲಪ್ಪ ಫೌಂಡೇಶನ್ ಮುಖ್ಯಸ್ಥರಾದ ಮುರಳೀಧರ್ ಹಾಲಪ್ಪನವರು, ಸಾಮಾಜಿಕ ನ್ಯಾಯದ ಹರಿಕಾರ, ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದ ಮಹಾನ್ ನಾಯಕ, ಜೀತದಾಳಾಗಿದ್ದವರನ್ನು ಅರಸರನ್ನಾಗಿ ಮಾಡಿದ್ದು ದೇವರಾಜ್ ಅರಸುರವರು. ಅವರ ಕೊಡುಗೆಗಳನ್ನು ಇಂದಿನ ಯುವ ಜನತೆ ಅರಿತುಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿ ಗೌರವಿಸಲಾಯಿತು. ದೇವರಾಜ್ ಅರಸೂರು, ಎರಡು ರಾಜೀವ್ ಗಾಂಧಿಯವರು. ಇದನ್ನ ನಾವು ಸ್ಮರಣೆ ಮಾಡೋದು ಹೇಗೆ? ಪ್ರತಿ ವರ್ಷ ಒಂದೊಂದು ತಾಲೂಕಲ್ಲಿ ಇದನ್ನ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ. ಬೆಳಿಗ್ಗೆ ಈ ಕೊರಟಗೆರೆ, ಮಧ್ಯಾಹ್ನ ಮಧುಗಿರಿ, ಹೀಗೆ ಒಂದೊಂದು ವರ್ಷದ 2 ತಾಲೂಕಲ್ಲಿ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬರ್ತಿದ್ವಿ. ಇವತ್ತಿಲ್ಲಿ ಕೊರಟಗೆರೆಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ. ಇವತ್ತವರು ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಉತ್ತರವನ್ನ ಕೊಡಬೇಕಾಗ್ತದೆ. ಹಾಗಾಗಿ ಅವರು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಗೆ ಬರಕ್ಕಾಗಿಲ್ಲ. ಅವರ ಪರವಾಗಿ, ಅವರ ರೆಪ್ರೆಸೆಂಟೇಟಿವ್ಸ್ ಆಗಿ ನೀವೆಲ್ಲರೂ ಇದ್ದೀರಲ್ವ, ಇವಾಗ ನೀವುಗಳೇ MLAಗಳು, ನೀವುಗಳೇ ಮಂತ್ರಿ, ನೀವುಗಳೇ ಮುಖ್ಯಮಂತ್ರಿಗಳು. ನೀವು ಇನ್ನೊಂದು ಸ್ವಲ್ಪ ವಾಯ್ಸ್ ಮಾಡ್ಬಿಟ್ಟಿದ್ರೆ ಡೆಲ್ಲಿನಲ್ಲಿ ಸರ್ಕಾರನೇ ಶೇಕ್ ಆಗ್ಬಿಡೋದಲ್ವ ಅವಾಗ. ನೀವುಗಳು ಯಾರಾದ್ರೂ ಹೋಗಿದ್ರೆ ಡೆಲ್ಲಿಗೆ? ಏನಾದ್ರು ಯಾರಾದ್ರೂ ನೀವು ಹುಡುಗರುಗಳು ನ್ಯಾಯಕ್ಕೆ, ನಿಮ್ಮ ಹಕ್ಕಿಗೆ ನೀವು ಯಾವಾಗ ಧ್ವನಿ ಎತ್ತಿದ್ದೀರೋ ಇಡೀ ಸರ್ಕಾರನೇ ಬಗ್ಸುವಂತ ಶಕ್ತಿ ಸಿಗಿದೆ. ನಮ್ಮ ಮನೆಗಳಲ್ಲಿ ಹಿರಿಯರಿಗೆ ಪಿಂಚಣಿ ಬರ್ತಾ ಇದೆ ಅಲ್ವಾ, ಹಿರಿಯ ನಾಗರಿಕರಿಗೆ ಆ ದುಡ್ಡು ಬರ್ತಾ ಇದೆ. ಅಂಗವಿಕಲರಿಗೆ ದುಡ್ಡು ಬರ್ತಾ ಇದೆ, ಹ್ಯಾಂಡಿಕ್ಯಾಪ್ಗೆ, ಸ್ಪೆಷಲಿ ಏಬಲ್ಡ್ ಹೆಣ್ಣು ಮಕ್ಕಳಿಗೆ, ವಿಧವೆಯವರಿಗೆ ದುಡ್ಡು ಬರ್ತಾ ಇದೆ ಅಲ್ವಾ. ವಿಧವೆಯವರಿಗೆ ದುಡ್ಡು ಬರೋದು, ಹಿರಿಯ ನಾಗರಿಕರಿಗೆ ಏನಾದ್ರು ಭಾಷಾಸನ ಬರ್ತಾ ಇದೆ. ಅದರ ಕಾರಣ ಯಾರು? ದೇವರಾಜ್ ಅರಸು. ಇಡೀ ದೇಶಕ್ಕೆ ಮಾದರಿಯಾಗಿ ಸರ್ಕಾರವನ್ನ ನಡೆಸಿದಂತ ಇವರಿಬ್ಬರ ವ್ಯಕ್ತಿಗಳನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿಲ್ಲಿ ಕೊರಟಗೆರೆ ಪಕ್ಕದ ದರ್ಜೆ ಕಾಲೇಜಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಇದನ್ನೇ ನೀವು ಬುನಾದಿಯಾಗಿ ಇಟ್ಕೊಂಡು, ಅರಸು ಅವರು ಕುಗ್ರಾಮದಿಂದ ಬಂದು ಧೈರ್ಯವಾಗಿ ಇಡೀ ಸ್ಟೇಟ್ ಅಲ್ಲಿ ಹುಡುಕಿದ್ರೆ ಅವ್ರಿಗೊಂದು 5,000 ಜನ ಇಲ್ಲ ಜನಸಂಖ್ಯೆ ಅರಸು ಸಮುದಾಯದಿಂದ. ಹುಟ್ಟಿದ್ದೆದ್ದು ಮುಖ್ಯಮಂತ್ರಿಗಳು ಆಗ್ತಾರೆ. ಇಡೀ ದೇಶದ ಇತಿಹಾಸವನ್ನೇ ಬದಲಾಯಿಸುವಂತ ಶಕ್ತಿ ನಮ್ಮ ಅರಸು, ದೇವರಾಜ ಅರಸು ಅವ್ರಿಗೆ. ಎಲ್ಲ ಕೂಲಿಗಾರರು ನಿಮ್ದಾರು ಓನರ್ ಅಂತ ಕರೆಯಲ್ಲ. ಈಗ ಹೆದರ್ಕೊಂಡ್ರೆ ಮುಂದಕ್ಕೆ ಹೆಂಗೆ ಜೀವನ ಅಂತ ಈಗ ಯೋಚನೆ ಮಾಡ್ಬೇಕು. ಈಗ ಫೈನಲ್ ಇಯರ್ ಡಿಗ್ರಿ ಇರ್ತೀರಾ, ಫಸ್ಟ್ ಇಯರ್ ಡಿಗ್ರಿ ಆಗಿರ್ತೀರಾ, ನಿಮ್ಗೆಲ್ಲ ಇಷ್ಟೇ ಟೈಮ್ ಇರೋದು. ಈಗ ನಿಮ್ಗೆ ದುಡ್ದು ನಿಮ್ ತಂದೆ ತಾಯಿ ಸಾಕಕ್ಕೆ ಅವಕಾಶ ನೆಕ್ಸ್ಟ್ ನಿಮ್ದೆ. ಈ ದಿವಸ ನಿಮ್ ತಂದೆ ತಾಯಿ ದುಡ್ದು ನಿನ್ನ ಸಾಕಿರ್ತಾರೆ, ಕರೆಕ್ಟಾ? ನೆಕ್ಸ್ಟ್ ನಿಮ್ ಟರ್ನ್ ಬರೋದಿಲ್ಲ. ನೀವು ದುಡ್ದು ಅದೇ 10,000 ಮನೆ ಕೊಡ್ಬೇಕಂದ್ರೆ ಗೊತ್ತಾಗಲ್ಲ ಕಷ್ಟ, ಕರೆಕ್ಟಾ? ಇವಾಗ ನೀವು ಮಾತಾಡಿಲ್ಲ ಅಂದ್ರೆ ಮುಂದಕ್ಕೆ ಬದುಕ ಕಷ್ಟ ಇರುತ್ತೆ. ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು, ಆಲಕೊಂಡವ್ರ ತಿಳ್ಕೊಬೇಕಾಗಿರೋ ವಿಷಯ ತುಂಬಾ ಇದೆ. ಹಾಗಾಗಿ ಇದೇನು ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಅಕ್ಕಪಕ್ಕ ಮಾತಾಡ್ತಿದ್ದೀರ ಹೊತ್ತು ಮುಂದಕ್ಕೆ ಫೇಸ್ ಮಾಡೋದು ಕಲಿಬೇಕು. ನಾಳೆ ದಿವಸ ತುಮಕೂರಲ್ಲಿ ಕಂಪ್ನಿ ಕಡಿಮೆ ಇದೆ, ಬೆಂಗಳೂರಲ್ಲಿ ಒಂದೇ ಹೋಗಿ ಕೆಲಸ ಮಾಡ್ಬೇಕು, ಕರೆಕ್ಟಾ? ಇಲ್ಲ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಾನು 10 ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಾನು ಕೂಲಿಗಾರನಾಗಿ ಈಗ ಬಂದು ನಮ್ಮ ತಂದೆ ಬಿಸ್ನೆಸ್ ನೋಡ್ಕೊಂತ ಇದ್ದೆ.